ಮುಳಬಾಗಿಲು ತುಪ್ಪದ ದೋಸೆ ಇವತ್ತಿನ ರೆಸಿಪಿ. ಒಳಗೆಲ್ಲ ಸಾಫ್ಟ್ ಆಗಿದ್ದು ಹೊರಗೆ ಕ್ರಿಸ್ಪ್ ಆಗಿರುವ ಈ ದೋಸೆಗೆ ಕೆಂಪು ಚಟ್ನಿ ಮತ್ತು ಬಟಾಟೆ ಪಲ್ಯ ಹಾಗೂ ಚಟ್ನಿ, ಸಿಂಪಲ್ ಚಟ್ನಿ ಒಂದು ಹೇಗೆ ಮಾಡುವುದೆಂದು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ನಾನು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. 2 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ ನಾನು. 2 ಗ್ಲಾಸ್, ಅರ್ಧ ಗ್ಲಾಸ್ ಉದ್ದಿನಬೇಳೆ, ಸೇಮ್ ಗ್ಲಾಸ್ ಎಲ್ಲದಕ್ಕೂ ಉಪಯೋಗಿಸಿದ್ದೇನೆ ನಾನು. ಅರ್ಧ ಗ್ಲಾಸಿನಷ್ಟು ಉದ್ದಿನಬೇಳೆ, 2 ಚಮಚ ದೊಡ್ಡ ಚಮಚ ಸಾಗು, 2 ದೊಡ್ಡ ಚಮಚ ಕಡಲೆಬೇಳೆ, 1 ಚಮಚದಷ್ಟು ಮೆಂತೆಕಾಳು. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 3-4 ಸಲ 6 ಗಂಟೆ ನೆನೆ ಹಾಕಬೇಕು. ಇದು ನೋಡಿ, ಅರ್ಧ ಗ್ಲಾಸಿನಷ್ಟು ಅವಲಕ್ಕಿಯನ್ನು ತೊಳೆದು ಅದನ್ನು ಸಹ ನಾನು ಬೇರೆ ನೆನೆ ಹಾಕ್ತಾ ಇದ್ದೇನೆ. ಯಾಕಂದರೆ ನಾನು ತೆಳು ಅವಲಕ್ಕಿ ಉಪಯೋಗಿಸಿದ್ದು, ಅದಕ್ಕೋಸ್ಕರ. ದಪ್ಪ ಅವಲಕ್ಕಿ ಉಪಯೋಗಿಸೋದಾದರೆ ಒಟ್ಟಿಗೆ ನೆನೆಸ್ಬೋದು. 5-6 ಗಂಟೆ ಚೆನ್ನಾಗಿ ನೆನೆದ ಈ ಅಕ್ಕಿಯನ್ನು ನಾನೀಗ ನುಣ್ಣಗೆ ರುಬ್ಬಿ ತೆಗೆದುಕೊಂಡಿದ್ದೇನೆ ನೋಡಿ. ಇದಕ್ಕೊಂದು 2 ಚಮಚದಷ್ಟು ಸಕ್ಕರೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಹಿಟ್ಟು ಹುದುಗಿ ಬರ್ತದೆ, ಮೇಲೆ ಬರ್ತದೆ. ಅಂದರೆ ನೋಡಿ, ಸ್ವಲ್ಪ ದಪ್ಪ ಇತ್ತು ಅಂತ ಸ್ವಲ್ಪ ನೀರು ಹಾಕಿದ್ದೇನೆ. ಇದಕ್ಕೆ ನಾವು ಬೇಳೆ ಎಲ್ಲ ಹಾಕಿದ್ದೇವೆ ನೋಡಿ, ಹಾಗಾಗಿ ದಪ್ಪ ಇಡೋದು ಬೇಡ ತುಂಬ. ಸ್ವಲ್ಪ ಈ ರೀತಿ ನೋಡಿ ತೋರಿಸ್ತಾ ಇದ್ದೇನೆ. ಆ ರೀತಿ ಬ್ಯಾಟರ್ ಇಟ್ಟರೆ ಆಯಿತು. ಸುಮಾರು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫರ್ಮೆಂಟ್ ಆಗಲಿಕ್ಕೆ ನಾನು ರಾತ್ರಿ ಇಡೀ ಇಡ್ತೇನೆ. ನೋಡಿ, ಮರುದಿನ ಬೆಳಗ್ಗೆ ನೋಡಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಇದು ಚೆನ್ನಾಗಿ ಹುದುಗು ಬಂದಿದೆ. ಇದನ್ನೊಂದು ಸಲ ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ ನಾವು ಮೇಲಿಂದಲೇ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ತೆಳುವಾಗಿ ಇಟ್ಟಿದ್ದೇವೆ ನೋಡಿ, ಅಷ್ಟೇ ದಪ್ಪ ಆಗಿದೆ ನೋಡಿ. ಇದು ಕರೆಕ್ಟ್ ಇದೆ ದೋಸೆ ಹಾಕಲಿಕ್ಕೆ. ಈಗ ಆಲೂ ಪಲ್ಯ ಹೇಗೆ ಮಾಡೋದು ನೋಡುವ. 2 ಚಮಚದಷ್ಟು ತೆಂಗಿನ ಎಣ್ಣೆ, ದೊಡ್ಡ ಚಮಚ, ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ. ಸಾಸಿವೆ ಚಟಪಟ ಅಂದಾದಮೇಲೆ ಸಣ್ಣಗೆ ಹೆಚ್ಚಿದ ಕಾಯಿಮೆಣಸು ಮತ್ತು ಶುಂಠಿ 1 ಚಮಚ ಹಾಕಿದ್ದೇನೆ. ಸ್ವಲ್ಪ ಕರಿಬೇವು. ಇದರಲ್ಲಿ ನಾನು ಒಂದು 2-3 ಈರುಳ್ಳಿಯನ್ನು ಅಥವಾ 1 ಕಪ್, ಸ್ವಲ್ಪ ತೆಳುವಲ್ಲ ತುಂಬ, ಸ್ವಲ್ಪ ದಪ್ಪಗೆ ಹಾಕಿ ಹುರಿತಾ ಇದ್ದೆ ನೋಡಿ. ಸ್ವಲ್ಪ ಬಣ್ಣ ಬದಲಾಗುವವರೆಗೆ, ಅಂದರೆ ಪಿಂಕ್ ಬಣ್ಣ ಬರ್ತದೆ ನೋಡಿ, ಅಷ್ಟು ಬರುವವರೆಗೆ ಹುರಿದ್ರೆ ಸಾಕು. ನಾನಂತರ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಇಡುವ. 5 ನಿಮಿಷ ಸಹ ಬೇಡ, ಒಂದು 2-3 ನಿಮಿಷ ಸಾಕಾಗ್ತದೆ ನೋಡಿ. ಇವಾಗ ಹದ ಬೆಂದಿದೆ. ಸ್ವಲ್ಪ ಅರಸಿನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇದಕ್ಕೆ ನಾನು ಬೇಯುವಾಗಲೇ. ಈಗ ನೋಡಿ, 3 ದೊಡ್ಡ ಬಟಾಟೆಯನ್ನು ನಾನು ಬೇಯಿಸಿ ಇಟ್ಟಿದ್ದೇನೆ, ಚೆನ್ನಾಗಿ ಮ್ಯಾಶ್ ಮಾಡಿದ್ದೇನೆ ಇದನ್ನೀಗ ಇದಕ್ಕೆ ನಾವು ಮಿಕ್ಸ್ ಮಾಡುವ ಚೆನ್ನಾಗಿ. ರುಚಿಗೆ ಉಪ್ಪು ನೋಡಿ ಹಾಕಬೇಕು ನಾವು ಸ್ವಲ್ಪ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬಟಾಟೆ ಪಲ್ಯ ರೆಡಿ ಆಯಿತು. ಇವಾಗ ಕೆಂಪು ಚಟ್ನಿ, 1 ಕಪ್ಪಿನಷ್ಟು ತೆಂಗಿನ ತುರಿ, ಇದು ಬ್ಯಾಡಗಿ ಮೆಣಸು ಒಂದು 2-3, ಖಾರಕ್ಕೆ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಬೋದು. 3-4 ಬೆಳ್ಳುಳ್ಳಿ, ಕಲ್ಲುಪ್ಪು ಹಾಕಿದ್ದೇನೆ ನಾನು ರುಚಿಗೆ ತಕ್ಕಷ್ಟು. ಒಂದು ಸಣ್ಣ ತುಂಡು ಈರುಳ್ಳಿ, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬುವ. ಇದು ನೋಡಿ, ಕೆಂಪು ಚಟ್ನಿ ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಬಿಳಿ ಚಟ್ನಿ ಹೇಗೆ ಮಾಡೋದೆಂದು ನೋಡುವ. 1 ಕಪ್ಪಿನಷ್ಟು ತೆಂಗಿನ ತುರಿ, ಒಂದು 2-3 ಚಮಚ ಪುಟಾಣಿ ಅಂದರೆ ರೋಸ್ಟೆಡ್ ಚೆನ್ನ, ಹುರಿಗಡಲೆ ಅಂತೀವಿ ಅದು, ಕಾಯಿಮೆಣಸು ಖಾರಕ್ಕೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಬೋದು. 1-1.5 ಇಂಚಿನಷ್ಟು ದೊಡ್ಡ ತುಂಡೆ ಶುಂಠಿ, ಇದು ಕಟ್ ಮಾಡಿ ಹಾಕಿದ್ದೇನೆ ನಾನು. ಒಂದು 6-7 ಇದು ಪುದೀನದ ಎಲೆ ಮತ್ತು ಅರ್ಧ ಹಿಡಿಯಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಚಮಚದಷ್ಟು ದೊಡ್ಡ ಚಮಚ ಮೊಸರು ಹಾಕಿದ್ದೇನೆ ನಾನು. ಇದರಲ್ಲಿ ಸ್ವಲ್ಪ ನೀರು ಹಾಕಿ ಮೊದಲೊಮ್ಮೆ ರುಬ್ಬುವ, ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ನುಣ್ಣಗೆ ರುಬ್ಬಿದರೆ ಚಟ್ನಿ ರೆಡಿ ಆಯಿತು. ರುಚಿಯಾದ ಈ ಚಟ್ನಿ ಇದಕ್ಕೆ ಒಳ್ಳೆಯದಾಗ್ತದೆ ಈ ದೋಸೆಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅನಿಸಿದರೆ ಖಂಡಿತ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈ ದೋಸೆಯನ್ನು ನೋಡಿ, ಈ ರೀತಿ ತೆಳುವಾಗಿ ಸೈಡಿನವರೆಗೆ ಇದನ್ನು ಈ ರೀತಿ ಹಾಕಬೇಕು ಈ ದೋಸೆಯನ್ನು.
ಹೊರಗೆಲ್ಲ ಕ್ರಿಸ್ಪಾಗಿ ಒಳಗೆ ಸಾಫ್ಟಾಗಿರುವ ಈ ದೋಸೆ ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗ್ತದೆ. ಉಳಿದ ಹಿಟ್ಟನ್ನು ಫ್ರಿಜ್ಜಲ್ಲಿ ಮರುದಿನ ಇಟ್ಟು ಸಹ ಉಪಯೋಗ ಮಾಡ್ಬೋದು. ನೋಡಿ, ಈಗ ನಾನು ಇದಕ್ಕೆ ತುಪ್ಪ ಹಾಕಿದ್ದೇನೆ. ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿಯನ್ನು ದೋಸೆಯ ಮೇಲೆ ಹಾಕಿ ಸಹ ಆಲೂಗಡ್ಡೆಯ ಪಲ್ಯವನ್ನು ಹಾಕ್ಬೋದು ಮೇಲೆ. ನಾನು ಕೆಂಪು ಚಟ್ನಿಯನ್ನು ಹಾಕಲಿಲ್ಲ, ಆಲೂಗಡ್ಡೆ ಪಲ್ಯ ಮಾತ್ರ ಹಾಕಿದ್ದೇನೆ. ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿಯನ್ನು ನಾನು ಪ್ಲೇಟಲ್ಲಿ ಹಾಕಿಡ್ತೇನೆ ತಿನ್ನಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. 2 ದೋಸೆ ನಾನಿಲ್ಲಿ ಮಾಡಿದ್ದೇನೆ. ಇನ್ನೊಂದು ನೋಡಿ, ನಾನು ಐರನ್ ತವಾದಲ್ಲಿ ಮಾಡಿ ತೋರಿಸ್ತೇನೆ. ಆವಾಗ ನಾನು ನಾನ್ ಸ್ಟಿಕ್ಕಲ್ಲಿ ತೋರಿಸಿದ್ದು. ಇದು ಐರನ್ ತವಾದಲ್ಲಿ ನೋಡಿ, ಈ ರೀತಿ ದೋಸೆಯನ್ನು ಸೈಡೆಲ್ಲ ಆ ರೀತಿ ಬರುವ ಹಾಗೆ ಮಾಡಬೇಕು. ಸುತ್ತ ತುಪ್ಪ ಹಾಕಬೇಕು. ಮೀಡಿಯಮ್ ಹೀಟಲ್ಲಿ, ಲೋ ಟು ಮೀಡಿಯಮಲ್ಲಿ ಇಟ್ಟರೆ ಸಹ ಆಗ್ತದೆ. ಚೆನ್ನಾಗಿ ಕ್ರಿಸ್ಪಾಗಿ ಬರ್ತದೆ ಇದು ನೋಡಿ. ಚೆನ್ನಾಗಿ ತುಪ್ಪ ಹಾಕಿದರೆ ಈ ದೋಸೆ ತಿನ್ನಲಿಕ್ಕೆ ರುಚಿ ಸಹ ಅಷ್ಟೇ. ಇದಕ್ಕೆ ಹೇಳ್ತಾರೆ ಮುಳಬಾಗಿಲು ಗೀ ದೋಸೆ ಅಂತ, ಗೀ ರೋಸ್ಟ್ ಅಂತ ಸಹ ಹೇಳ್ತಾರೆ, ಗೀ ದೋಸೆ ಅಂತ. ರುಚಿಯಾದ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.